ಶಕಟಾಸುರ, ಯಾಲುಕಾಸುರ, ಪ್ರಲಂಬಾಸುರ, ಬಕಾಸುರ ಮೊದಲಾದವರು ಒಟ್ಟು ಸೇರಿಕೊಂಡಿದ್ದೇವೆ. ನಮ್ಮ ಒಡೆಯಲ ಶತ್ರು ನಮ್ಮ ಪಾಲಿಗೆ ಶತ್ರುವೆಂದೇ ತಿಳಿದು ಹುಡುಕುತ್ತಾ ಮುಂದುವರಿದವರು. ನನ್ನ ಪಾಲಿಗೆ ಯಾವುದೇ ಒಂದು ಸುಳಿವು ಸಿಗಲಿಲ್ಲ. ನಿಮಗೆ ತಿಳಿದಿದೆ ಅಂತ ಹೇಳಿ ಹುಡುಕುವುದಕ್ಕೆ ಬೇಕಾಗಿ ಗಿರಿ ಕಾಡಲಗಳಲ್ಲಿ ಅಲೆದಾಟವನ್ನು ಮಾಡಿ ತಿರುಗಾಟವನ್ನು ಮಾಡಿ ಹುಡುಕಿದವರಿದ್ದೇವೆ. ಆದರೆ ಇಲ್ಲಿ ಕೂಡ ಆ ಬಾಲಕನನ್ನು ನೋಡಿದಂತ ಸುಳಿವು ನಮಗೆ ಕಾಣಲಿಲ್ಲ. ಆತನು ಎಲ್ಲಿದ್ದಾನೆ ಎಂಬ ಹಾಗೆ ನನಗೆ ತಿಳಿದಿಲ್ಲ. ನಂತರ ಸದನದಲ್ಲಿ ಚಂದದಿ ಬೆಳೆಯುವ
ಆ ಬಾಲಕರನ್ನು ಹುಡುಕುವುದಕ್ಕಾಗಿ ನಾನು ನಮ್ಮ ಊರನ್ನೇ ಬಿಟ್ಟು ಅನ್ಯ ಊರಿಗೆ ಹೋದೆ. ತಿರುಗಾಟ ಮಾಡೋದಕ್ಕಾಗಿ. ಹೌದು, ತಿರುಗುಟ ಮಾಡುತ್ತಾ ಮಾಡುತ್ತಾ ಮುಂದುವರಿದವ ನಾನು. ಎಲ್ಲಿದ್ದಾನೆಂತ ನೋಡಿದೆ, ಕಿರಿಕಮಲಗಳಲ್ಲಿ ನೋಡಿದೆ, ಮೈದಾನದಲ್ಲಿ ಆಟ ಆಡುತ್ತಾರ ಅಂತ ನೋಡಿದೆ. ಅಲ್ಲಿಯೂ ಸುಳಿವು ಸಿಗ್ಲಿಲ್ಲ. ನನ್ನ ತಿರುಗಾಟವು ಕೂಡ ವ್ಯರ್ಥವಾಯಿತು. ವಿಶೇಷವಾದಂತಹ ಒಂದು ಮಗು ಬೆಳೆಯುತ್ತಾ ಇದೆಯಂತೆ. ಊರಿನವರೆಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸುತ್ತಾ ಇದೆಯಂತಹ ಮಗು. ಹೆಚ್ಚೇನು ಈ ಪೂರ್ವದಲ್ಲಿ ನಮ್ಮ ಒಡೆಯನಿಂದಲೇ ಕಳಹಲ್ಪಟ್ಟಂತಹ ಭೂತನೆಯನ್ನು ಆ ಮಗು ಭೂತನೆಯನ್ನು ಕೊಂದರೆ ವರ್ತಮಾನವನ್ನು ಕೇಳಿ ಬರ್ತಾ ಇದೆ. ನಮ್ಮ ಒಳೆಯಾಗಿರುತ್ತಹ ಭೂತಲಿಯಲ್ಲ ಯಾರೋ ಬಾಲಕ ಹೊಂದಿದ್ದಾರೆ. ಭೂತಲಿಯ ಕುಟುಂಬದವಳು ಮತ್ತೆ ನೀನು ಅಳುವುದ್ಯಾಕೆ? ಅವಳನ್ನು ಇಂದಲ್ಲದಿದ್ದರೂ ಕೂಡ ನಾಳೆ ಆದರೂ ಮದುವೆ ಆಗೋಳೆಂಬ ಕನಸನ್ನು ಕಟ್ಟಿಕೊಂಡವ. ಏನಾದರೂ ಪ್ರೇಮ ಪ್ರಕರಣ ಪ್ರೀತಿಯಿಂದಲಾಗಿ ಪತ್ರ ವಿನಿಮಯ. ಹೌದು, ಪತ್ರ ವಿನಿಮಯ. ನಮಗೆ ಇದೆಲ್ಲ ಗೊತ್ತೇ ಇಲ್ಲ. ಹೌದು, ನೀವು ಒಳಗಿರುವುದಲ್ವಾ, ನಾನು ಹಾಗಲ್ಲ. ಅವಳನ್ನು ಹುಡುಕುತ್ತಾ ಯಾವ ಕಾಲಕ್ಕೆ ಬರ್ತಾಳೆ, ಹೇಗಿದ್ದಾಳೆ ಎಂಬುದನ್ನು ನೋಡ್ತಾ ಇರುವವ ನಾನು. ಪತ್ರ ವಿನಿಮಯ ಮಾತ್ರವಲ್ಲ, ಕನ್ಸಲ್ಲೇ. ಹೌದು, ಕನ್ಸಲ್ಲೇ ಎಂದು ಮಾಡ್ತಾ ಇದ್ದವರು. ಏನು ಮಾಡೋಣ? ಅದನ್ನು ಒತ್ತಿ ಒತ್ತಿ ಹೇಳ್ಬಾ ಹೇಳುವ. ಬೇಸರ ಬೇಸರ ಆಯ್ತಾ? ಬೇಸರ ಮಾಡಬೇಡ, ಬೇಸರ ಮಾಡಬೇಡ. ಇನ್ನು ಭೂತನೆಯಲ್ಲ ಅವಳಿಗಿಂತ ಚಂದದ ಹೆಣ್ಣನ್ನು ತಂದೆಗೆ ಮದುವೆ ಆಯ್ತಲ್ವಾ? ಅದು ಹೋದರೆ ಹೋಗಲಿ ಬಿಡು. ಹೋದದ್ದು ಹೋಯಿತು ಹೋಯಿತು. ಇನ್ನು ಮುಂದೆ ಯೋಚಿಸಬೇಕು. ನಮ್ಮಿರುವರ ಪ್ರೀತಿಯ ಸಂಕೇತವಾಗಿ ನಾವು ಕೆಲವೊಂದು ಹಾಡನ್ನು ಹೇಳ್ತಾ ಇದ್ದೇವೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ. ನಿನ್ನ ಪ್ರೀತಿಯ ಗುಂಪಿನಿಂದ ಹೊರಬರುವುದಿಲ್ಲ. ಅವಳು ಹೋಗಿ ಆಯ್ತು, ಇನ್ನು ಬಿಡುವ ವಿಷಯ. ಸುಮ್ಮನೆ ಇರುವ ಹಾಗಿಲ್ಲ. ಸರಿಯಾಗಿರುವಂತಹ ಪಾಠ್ಯವನ್ನು ಕಲಿಸಲೇಬೇಕು. ನಾವ್ಯಾರು ಅಸುರ ವೀರರು, ಅಣಿಮಾದ್ರಿ ಅರ್ಥಸಿದ್ಧಿಗಳನ್ನು ಬಲ್ಲವರು. ಈ ರೀತಿ ಅಲ್ಲದಿದ್ರು ವೇಷ ಬದಲಾವಣೆ ಮಾಡಿ ಅವರಿಗೆ ಸರಿಯಾಗಿರುವಂತಹ ಪಾಠವನ್ನು ತಿಳಿಸಬೇಕು. ಹೇಗೆ
ಕೇಳಿದನ ಮಗನಲ್ಲಿ ಬೇಡಿದನೆನ್ನ ಕೇಳಿದ ದುರ್ವಿನಾಗಿ ಹದಿಯ ಮಗುಲ್ಲ ತೆರಳಿ ಅವನನ್ನೆಲ್ಲ ನಾನು ಕೊಂದು ಮುಗಿಸುವ ಒಂದೊಂದು ರೂಪಿನಲ್ಲಿ ಒಂದೊಂದು ದಾರಿಯಲ್ಲಿ ಎಲ್ಲನ್ನು ಕೊಲ್ಲಲು ಮುಂದೆ ಹೋಗುವಾಗ ನಾನು ತಿಳಿದಳು ನಾನು ವೇಷ ಮಾಡಿ ಕೊಲ್ಲುವ ಬಗೆ ಹೇಗೆ ಬಲ್ಲೆಯ ಪ್ರಳಂಬಾಸುರನಾದಂತಹ ನಾನು ಹೆಬ್ಬಾವಿನ ರೂಪವನ್ನು ತಾಳುತ್ತೇನೆ ಆ ಮಕ್ಕಳು ಆಡುವಂತಹ ಮೈದಾನದಲ್ಲಿಗೆ ಹೋಗಿ ನನ್ನ ಬಾಯನ್ನು ತೆರೆದು ಅಲ್ಲೇ ಮಲಗುತ್ತೇನೆ. ಯಾವಾಗ ನನ್ನ ಬಾಯಿ ಒಳಗೆ ಬರುತ್ತಾರೋ ಆ ಕಾಲಕ್ಕೆ ತಿಂದಿರ್ಬೇಕು ಮಕ್ಕಳು ಭಂಡಿಯ ರೂಪಗೊಂಡ ಶಿವನು ನೀವೆಲ್ಲರೂ ಕೂಡ ನಿಮ್ಮ ಹೆಸರಿಗೆ ತಕ್ಕ ಹಾಗೆ ಒಂದೊಂದು ವೇಷವನ್ನು ತಾಳ್ತೀರಿ. ನಾನು ಹಾಗಲ್ಲ, ವಿಭಿನ್ನ ವೇಷ. ಮಕ್ಕಳಿಗೆ ಬಂಡಿ ಅಂದ್ರೆ ಬಹಳ ಇಷ್ಟ. ಆ ಶಕಟ ನಾಮಕ ಚಕ್ರಗಳ ಬಂಡಿ, ಅನೇಕ ಚಕ್ರಗಳನ್ನೆಲ್ಲ ಹಿಂಬಾಲಿಸಿದಂತಹ ಬಂಡಿ. ಅಷ್ಟು ಮಾತ್ರವಲ್ಲ, ಬಂಡಿ ಹೌದು, ಅದರಲ್ಲೂ ಬಣ್ಣ ಬಣ್ಣದ ಆ ಬೆಳಕಿನ ಎಲ್ಲವನ್ನು ಒಟ್ಟು ರೂಪಿಸಿ ಅದರಲ್ಲೇ ಗುಡ್ಡ ಪ್ರದೇಶವನ್ನು ಏರ್ತೇನೆ. ಹೇಗೆ ಓ ಮಕ್ಕಳೇ, ಈಗ ಬನ್ನಿ, ಈಗ ಬನ್ನಿ. ನೀನು ಕರಿಬೇಕು ಇಲ್ಲ, ನೀನು ಕರಿಬೇಕು ಅಂತ ಇಲ್ಲ. ಬಂಡಿಯನ್ನು ಕಂಡ ತಕ್ಷಣ ಹುಡುಗರ ಬಳಿ ಬರ್ತಾರೆ, ಹುಟ್ಟಿ ನೋಡ್ತಾರೆ ಹೇಗುಂಟು, ಹೇಗಾಗ್ತದೆ ಎಂಬುದಾಗಿ. ಆ ಬಂಡಿಯನ್ನು ಏರಿದ ನಂತರ ಏರುವುದು ಪರ್ವತ ಪ್ರದೇಶಕ್ಕೆ, ಅಲ್ಲಿಂದ ಕೆಳ ಪ್ರದೇಶವನ್ನು ನೋಡುವುದು, ಆ ಕೆಳ ಪ್ರದೇಶಕ್ಕೆ ಧುಮುಕುವುದು. ಹೇಗೆ ಒಳ್ಳೆ ಉಪಾಯ. ಕಪಕ್ಕ
ಡಬಕ್ಕ ಹಾರಿದ್ರೆ ಅಲ್ಲಿಂದ ಕೆಳ ಬೀಳುವಾಗ ಮಕ್ಕಳೆಲ್ಲರಿಗೂ ಕೂಡ ಸರ್ವನಾಶವಾಗುತ್ತದೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ